ಇದು ಹೂರ್ಣ ಇದ್ರೊಳಗೆ ಕಡ್ಲಿಬೇಳೆ ಮತ್ತು ಬೆಲ್ಲ ಹಾಕಿ ರೆಡಿ ಮಾಡ್ಯಾರು. ನಮ್ಮ ಕಡೆ ನಾವು ಅದಕ್ಕೆ ಹೂರ್ಣ ಅಂತೀವಿ. ಸೊ ತಗೋಬೇಕು. ಸೊ ಈ ಥರ ತೋರಿಸ್ಬೇಕಲ್ಲ, ದೇವ್ರಿಗೆ ಹೋಗಿ ತೋರಿಸ್ಕೊಂಬಂದ್ಮೇಲೆ ನಮ್ಮ ಹೊಲಕ್ಕೆ ಹೋಗಾದ ಗಾಯ್ಸ್ ನಾವು ಹೊಲದಾಗ ಈ ಥರ ಎಲ್ಲ ಸ್ವಲ್ಪ ಹಾಕತ್ತದ. ಅದರಿಂದನೇ ಯಾವಾಗಲೂ ಪ್ರತಿದಿನ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತೀವಿ. ಸೊ ಕೈಂಡ್ ಆಫ್ ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಒಳಗೆ ಏನಂತಂದ್ರೆ ನಮ್ಮ ಮನೆ ಒಳಗೆ ಸಜ್ಜಿ ರೊಟ್ಟಿ ಮಾಡತ್ತೀವಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಸಜ್ಜಿ ರೊಟ್ಟಿ ಯಾಕೆ ಮಾಡತ್ತೀವಿ ಅಂತ ಅದನ್ನು ಈ ವ್ಲಾಗ್ ಒಳಗೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ಕಡೆ ಒಂದು ಟ್ರೆಡಿಷ್ನಲ್, ಸೊ ಅದು ಎಳ್ಳಾಮಾಸಿ ಅಂತಂದ್ರೆ ಎಳ್ಳೆಲ್ಲ ಹಚ್ಚಿ ರೊಟ್ಟಿ ಮೇಲೆ ಅದು ಒಂದು ಸಜ್ಜಿ ರೊಟ್ಟಿ ಎಲ್ಲ ಮಾಡತ್ತಾರು. ಸೊ ಆ ವಿಡಿಯೋ ಇದನ್ನು ಹಾಕ್ತೀನಿ. ದೆನ್ ಹಂಗೆ ನಾಳೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಸೊ ರೊಟ್ಟಿ ಮೇಲೆಲ್ಲ ಹಾಕಿ ಸೊ ಹೊಲ ಏನಿರ್ತೈತಲ್ಲ, ಸೊ ಹೊಲದಿಂದ ನಮಗೇನು ಇನ್ನೆಲ್ಲ ಬಂದು ಸೊ ಹೆಂಗೆ ಎನಿವಿ ಕಂಪ್ಲೀಟ್ ನಾನು ನಿಮ್ಗೆ ಈ ವಿಡಿಯೋದ ಲಾಗ್ ಒಳಗೆ ತೋರಿಸ್ತು. ನಮ್ಮ ಕಡೆ ಹೆಂಗೆ ಎಳ್ಳಾಮಾಸಿ ಮಾಡ್ತೀವಿ, ಸೊ ಎದಕ್ಕೆ ಮಾಡ್ತೀವಿ ಅಂತ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ಇವಾಗ ಇಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ನಾಳೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬಾಜಿ ಮಾಡೋದು. ಸೊ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇದು ಸಜ್ಜಿ ರೊಟ್ಟಿ ಯಾಕೆ ಮಾಡತ್ತ ಅಂದ್ರೆ ನಾಳೆ ಎಳ್ಳಾಮಾಸಿ ಐತಿ. ಸೊ ಅದಕ್ಕೆ ಈ ಥರ ಏನಿದೆ ಬಿಳಿ ಎಳ್ಳೈತಲ್ಲ, ಸೊ ರೊಟ್ಟಿ ಮೇಲೆ ಈ ಥರ ಹಚ್ಚಿ ಎಳ್ಳಾಮಾಸಿಗೆ ರೊಟ್ಟಿ ಮಾಡುವ ಒಂದು ಟ್ರೆಡಿಷ್ನಲ್ ನಮ್ಮ ಕಡೆ ಐತಿ. ಸೊ ನಾಳೆ ಏನೇನು ಮಾಡ್ತೀವಿ ಎಲ್ಲನೂ ಈ ವಿಡಿಯೋದಾಗ ಈ ಲಾಗ್ ಒಳಗೆ ನೀವು ನೋಡ್ಬೋದು. ಸೊ ಸಜ್ಜಿ ರೊಟ್ಟಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ಏನರೇ ಮಿಸ್ಟೇಕ್ಸ್ ಇದ್ರೆ ಏನರೇ ಗೊತ್ತಾಗಿಲ್ಲ ಅಂತಂದ್ರೆ ಪ್ಲೀಸ್ ಇದು ಮಾಡ್ಕೊಳ್ಳಿ. ಅಲ್ಲಿದ್ದು ಕಂಟಿನ್ಯೂ ವಿಡಿಯೋ ಇದು ಲಾಗ್ ಒಳಗೆ ಅಟ್ಯಾಚ್ ಮಾಡ್ತೀನಿ. ಗಾಯ್ಸ್, ಇವಾಗ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬಾಜಿ ಮಾಡತ್ತಾರು. ಸೊ ಅದನ್ನು ಮಾಡೋಕೆ ಬೆಂಡೆಕಾಯಿ, ಹೀರೆಕಾಯಿ, ದೆನ್ ಹಂಗೆ ಕ್ಯಾರೆಟ್ ಇದ್ದು, ದೆನ್ ಚೌಳಿಕಾಯಿ, ದೆನ್ ಇನ್ನೊಂದು ಅವ್ರೆಕಾಳು ಇವನ್ನೆಲ್ಲ ತೊಗೊಂಡು ಸೊ ಈ ಥರ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡು ಸೊ ಇವಾಗ ಬಾಜಿ ಮಾಡ್ತಾರು. ಸೊ ಅದನ್ನು ನಿಮಗೆ ತೋರಿಸ್ತಾನೆ ಹೆಂಗೆ ಯಾವ ರೀತಿ ನಮ್ಮ ಕಡೆ ಬಾಜಿ ಮಾಡತ್ತೀವಂತ. ಸೊ ಎಲ್ಲ ವೆಜಿಟೇಬಲ್ಸ್ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಾರು. ಕ್ಯಾರೆಟ್, ದೆನ್ ಹೀರೆಕಾಯಿ, ದೆನ್ ಬೆಂಡೆಕಾಯಿ, ಬದ್ನೆಕಾಯಿ, ಹಂಗೆ ಇನ್ನೊಂದು ಹೇಳೋದು ಮರ್ತೀನಿ. ಸೊ ಅದು ಪುಂಡಿ ಪಲ್ಯ. ನಮ್ಮ ಕಡೆ ನಾವು ಪುಂಡಿ ಪಲ್ಯ ಅಂತೀವಿ, ನಿಮ್ಮ ಕಡೆ ಏನಂತ ನಂಗೆ ಗೊತ್ತಿಲ್ಲ. ಸೊ ಹಂಗೆ ಸಾಂಬಾರು ಮಾಡೋಕೆ ಕೊತ್ತಂಬರಿ ಮತ್ತು ಟೊಮೆಟೊನು ಕಟ್ ಮಾಡ್ಕೊಂಡಾರು. ಆಮೇಲೆ ಕಡುಬು ಮಾಡೋಕೆ ಬ್ಯಾಳಿ ಈ ಥರ ಕುಕ್ಕರ್ದಾಗ ಕುದಿಸಿದ ಬ್ಯಾಳಿ ಇದೆ. ಸೊ ಈಗ ಬಾಜಿ ಮಾಡೋಕೆ ನಮ್ಮ ಮನೆ ಒಳಗೆ ಒಂದು ಕಡಾಂಗಿ ಅಂತೀವಿ ನಾವು, ಇದಕ್ಕೆ ಕಡಾಂಗಿ ತೊಗೊಂಡು ಸೊ ಅದ್ರೊಳಗೆಲ್ಲ ಈ ಥರ ವೆಜಿಟೇಬಲ್ಸ್ ಏನೇನು ಕಟ್ ಮಾಡಿವನಲ್ಲ ಅವನ್ನೆಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ಥರ ಒಲೆ ಮೇಲೆ ಫ್ರೈ ಮಾಡತ್ತೀವಿ. ಎಲ್ಲಿ ತನಕ ಫ್ರೈ ಮಾಡಬೇಕಂದ್ರೆ ಒಂದು ಸ್ವಲ್ಪ ಲಿಟಲ್ ಬಿಟ್ ಬ್ರೌನ್ ಕಲರ್ ಆಗಿರಬೇಕು. ಸೊ ಅಲ್ಲಿ ತನಕ ಫ್ರೈ ಮಾಡತ್ತೀವಿ. ಎಲ್ಲ ಫ್ರೈ ಆದಮೇಲೆ ಹಂಗೆ ಇವು ಸ್ಟಿಲ್ ಫ್ರೈ ಆಗೋಕೆ ಭಾಳ ಟೈಮ್ ತೊಗೋತೈತಿ. ಹಂಗೆ ಇವತ್ತು ಫ್ರೈಡೇ ಇತ್ತು, ದೇವ್ರ ಪೂಜೆ ಮಾಡಿದ್ದಿಲ್ಲ. ಸೊ ದೇವ್ರ ಪೂಜೆ ಮಾಡ್ಕೊಂಬಂದ್ಮೇಲೆ ನಿಮಗೆ ಡೈರೆಕ್ಟಾಗಿ ಪಲ್ಯನ ತೋರಿಸ್ತೀನಿ. ಹಂಗೆ ಇವು ನಮ್ಮ ಮನೆ ಒಳಗಿನ ಹಾಲು. ಸೊ ಅವನು ಒಲೆ ಮೇಲಿಟ್ಟು ಹಿಂಗೆ ಕಾಸತ್ತದೀವು. ಸೊ ನೋಡ್ಬೋದು ಇವಾಗ ಸ್ವಲ್ಪ ಲಿಟಲ್ ಬ್ರೌನ್ ಆಗ್ಯಾವು. ಸೊ ಇನ್ನೂ ಸ್ಟಿಲ್ ಅವನ್ನೆಲ್ಲ ಫ್ರೈ ಮಾಡಬೇಕು. ಗಾಯ್ಸ್, 5 ಥರ ವೆಜಿಟೇಬಲ್ಸ್ ಹಾಕಿದ್ದ ಬಾಜಿ ಪಲ್ಯ ಇವಾಗ ರೆಡಿ ಆಗೈತಿ. ನೋಡ್ಬೋದು ಎಷ್ಟು ಮಸ್ತ್ ಬಿಸಿ ವೆಜಿಟೇಬಲ್ಸ್ ಹಾಕಿದ್ದ ಪಲ್ಯ ರೆಡಿ ಆಗೈತೆ ಅಂತ. ಸೊ ನಿಮಗೆ ಅವಾಗ ಹೇಳಿದ್ನಲ್ಲ ಈ ಥರ ಒಂದು ಟ್ರೆಡಿಷ್ನಲ್ ಐತಿ, ಈ ಥರ ವೆಜಿಟೇಬಲ್ಸ್ ಹಾಕಿ ಬಾಜಿ ಮಾಡ್ಬೇಕಂತ. ಸೊ ಅದಕ್ಕೆ ಈ ಥರ ಬಾಜಿ ಮಾಡಿವು. ಗಾಯ್ಸ್, ಹಂಗೆ ಕಡ್ಲಿಬೇಳೆ ಪ್ಲಸ್ ಬೆಲ್ಲ ಹಾಕಿ ಈ ಥರ ಹೂರ್ಣ ಮಾಡ್ಯಾರು ಕಡುಬು ಮಾಡಾಕ. ಇದು ಗೋಧಿ ಹಿಟ್ಟು. ಸೊ ಕಡುಬು ಮಾಡೋಕೆ ಈ ಥರ ಉಳ್ಳಿ ಮಾಡತ್ತೀವಿ. ಸೊ ಆಮೇಲೆ ಅದನ್ನು ಹೂರ್ಣ ಅದ್ರೊಳಗೆ ಹಾಕಿ ಅವನ್ನೆಲ್ಲ ಎಲೆ ಎಲ್ಲ ಲಟ್ಟಿಸಿ ಅದ್ರೊಳಗೆ ತುಂಬಿ ಈ ಥರ ಕಡುಬು ಮಾಡತ್ತೀವಿ. ಗಾಯ್ಸ್, ಇವಾಗ ಕಡುಬು ಮಾಡತ್ತಾರು. ಸೊ ನಾ ಹಂಗೆ ನೋಡ್ಕೊತ ಕುತ್ಕೊಂಡೇನೆ ಅಲ್ಲಿ. ಹಂಗೆ ಸೊ ಲಿಟಲ್ ಬಿಟ್ ಮೆಸ್ ಆಗೈತಿ. ಪ್ಲೀಸ್ ಅದನ್ನೆಲ್ಲ ಇಗ್ನೋರ್ ಮಾಡಿರಿ. ಆ್ಯಂಡ್ ಹಂಗೆ ಮೀನ್ ವೈಲ್ ಸಾಂಬಾರು ಪ್ರಿಪೇರ್ ಆಗತ್ತೈತಿ. ನೋಡ್ಬೋದು ಇದಕ್ಕೆ ನಮ್ಮ ಕಡೆ ಕಟ್ಟಿನ ಸಾಂಬಾರು ಅಂತಂದ್ರೆ ಅದೇನು ಹೂರ್ಣ ಹಾಕಿರ್ತೀವಲ್ಲ, ಸೊ ಅದನ್ನೆಲ್ಲ ಹಾಕಿ ಈ ಥರ ಸಾಂಬಾರು ಪ್ರಿಪೇರ್ ಮಾಡ್ಯಾರು.
ಏನು ಕಡುಬು ಮಾಡತ್ತಾರಲ್ಲ, ಸೊ ಅಲ್ಲಿ ಹೋಗಿ ನಂದು ಒಂದು ಇರಲಿ ಅಂತ ನಾನು ಹೋಗಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೋಗಿ ಕಡುಬು ಮಾಡೋಕೆ ಹೆಲ್ಪ್ ಮಾಡತ್ತನು. ಸೊ ಫಸ್ಟ್ ಕಡುಬು ಮಾಡೋಕೆ ಎಲೆ ಬೇಕಲ್ಲ, ಸೊ ಅದನ್ನ ಎಲೆ ಲಟ್ಸಾತನ. ಇವಾಗ ಎಲೆ ಲಟ್ಸಿದ ಮೇಲೆ ಇದು ಹೂರ್ಣ ಇದ್ರೊಳಗೆ ಕಡಲೆಬೇಳೆ ಮತ್ತು ಬೆಲ್ಲ ಹಾಕಿ ರೆಡಿ ಮಾಡ್ಯಾರು. ನಮ್ಮ ಕಡೆ ನಾವು ಅದಕ್ಕೆ ಹೂರ್ಣ ಅಂತೀವಿ. ಸೊ ಆಮೇಲೆ ಅದು ಎಲೆ ಏನು ಲಟ್ಸಿರ್ತೀವಲ್ಲ ಅದನ್ನ ತೊಗೋಬೇಕು. ಸೊ ಈ ಥರ ರೌಂಡ್ ಆಗಿ ಅದ್ರೊಳಗಿಟ್ಟು ಅದನ್ನ ನೀಟಾಗಿ ಫಿಲ್ ಮಾಡಬೇಕು ಇತ್ತು. ಬಟ್ ನಾ ಇಲ್ಲಿ ಸ್ಪೂನ್ಲಿ ಹಾಕೋದು ಬಿಟ್ಟು ಕೈಲಿ ಹಾಕಿ, ಸೊ ಅದಕ್ಕೆ ಎಲೆ ಒಳಗೆ ಅದನ್ನ ಫಿಲ್ ಮಾಡಾತನು. ನಾ ಇಲ್ಲಿ ಸ್ಪೂನ್ ಯೂಸ್ ಮಾಡಬೇಕಾಗಿತ್ತು, ಬೈ ಮಿಸ್ಟೇಕಾಗಿ ಸ್ಪೂನ್ ಯೂಸ್ ಮಾಡಿಲ್ಲ. ಆಮೇಲೆ ಅದೆಲ್ಲ ಅದ್ರೊಳಗೆ ಹಾಕಿದ ಮೇಲೆ ರೌಂಡ್ ಅದು ಎಲೆಗೆಲ್ಲ ನೀರು ಹಚ್ಚಬೇಕು. ಯಾಕಂದ್ರೆ ಅದು ಬಿಡಬಾರ್ದಲ್ಲ ಎಣ್ಣೆ ಒಳಗೆ ಹಾಕಿದ್ರೆ, ಸೊ ಅದಕ್ಕೆ ನೀರು ಹಚ್ಚಿ ಆ ಥರ. ಆಮೇಲೆ ಅದನ್ನೆರಡು ಕಡೆ ಫೋಲ್ಡ್ ಮಾಡಿ ಈ ಥರ ಫ್ರೆಶ್ ಮಾಡಬೇಕು ಟೈಟಂಗೆ, ಅದೊಂದು ಸ್ವಲ್ಪ ಹೊರಗೆ ಬರಬಾರ್ದಂತ. ಸೊ ಸ್ಪೂನ್ಲಿ ಹಾಕಬೇಕಾಗಿತ್ತು ಗೈಸ್, ಬಟ್ ನಾ ಕೈಲಿ ಹಾಕಿ ಎಲ್ಲ ಮೆಸ್ ಆಗಿ ಯಾವ ಥರ ಮಾಡಿ ನೋಡ್ಬೋದು ನೀವು. ಸೊ ಎನಿವಿ ಫೈನಲ್ ಆಗಿ ನನ್ನ ಕಡೆಯಿಂದ ಒಂದು ಕಡುಬು ಪ್ರಿಪೇರ್ ಮಾಡೀನಿ. ಎಲ್ಲ ಕಡುಬನ್ನ ಈ ಥರ ಮೊದಲ ಮಾಡಿಟ್ಕೋಬೇಕು. ಯಾಕಂದ್ರೆ ಆಮೇಲೆ ಆಯಿಲ್ ಎಲ್ಲ ಕಾದ್ಮೇಲೆ ಅವ್ನು 1 by 1 ಬಿಟ್ಕೊಂತ ಆಮೇಲೆ ಎಲ್ಲನೂ ಎಟ್ ಎ ಟೈಮ್ ಎಲ್ಲನೂ ಫ್ರೈ ಮಾಡ್ಬೋದಂತ. ಸೊ ನಾ ಏನು ಕಡುಬು ಮಾಡಿಲ್ಲ, ಸೊ ನಾನು ಕುತ್ಕೊಂಡು ಅದನ್ನ ಫ್ರೈ ಮಾಡತ್ತನು ನೋಡ್ಬೋದು. ಸೊ ಜಾಸ್ತಿ ಉರಿ ಹಚ್ಚಿದ್ರೆ ಬ್ಲ್ಯಾಕ್ ಆಗ್ತೈತೆ ಅಂತ ಸೊ ಕಟ್ಟಿಗೆಲ್ಲ ಹೊರಗೆ ತೆಗೆದ. ಸೊ ಇವಾಗ ಫ್ರೈ ಮಾಡತ್ತನು ನೋಡ್ಬೋದು. ನನ್ನ ಕಡುಬು ಫೈನಲಿ ಫ್ರೈ ಆಗತ್ತೈತಂತ. ಸೊ ಎಲ್ಲ ಆದಮೇಲೆ ನೋಡ್ಬೋದು ಫೈನಲಿ ಕಡುಬು ರೆಡಿ ಆಗೈತಂತ. ಈಗ ಗಾಯ್ಸ್ ಇವಾಗ ಎಲ್ಲ ಅಡುಗೆ ಆಗೈತಿ. ಸೊ ಹಂಗೆ ವೆಜಿಟೇಬಲ್ ಬಾಜಿ ಏನು ಮಾಡಿದ್ವಿಲ್ಲ, ಸೊ ಎಲ್ಲನೂ ಸ್ವಲ್ಪ 5 ಪ್ಲೇಟ್ ಒಳಗೆ ಹಾಕತ್ತಿದ್ವು. ಫಸ್ಟ್ ರೈಸ್ ಹಾಕತ್ತಿದ್ವು. ರೈಸ್ ಆದಮೇಲೆ ಈ ಥರ ವೆಜಿಟೇಬಲ್ ಬಾಜಿ, ದೆನ್ ಬನಾನಾ, ಕಡುಬು ಎಲ್ಲನೂ ನೀಟಾಗಿ ಒಂದು 5 ಪ್ಲೇಟ್ ಒಳಗೆ ಹಾಕತ್ತಿದ್ವು. ಫಸ್ಟ್ ದೇವ್ರಿಗೆ ಹೋಗಿ ತೋರಿಸ್ಕೊಂಡು ಬರ್ತಿದ್ವು. ಯಾಕಂದ್ರೆ ಫಸ್ಟ್ ಗಾಡ್ಗೆ ತೋರಿಸ್ಬೇಕಲ್ಲ, ದೇವ್ರಿಗೆ ಹೋಗಿ ತೋರಿಸ್ಕೊಂಬಂದ್ಮೇಲೆ ನೆಕ್ಸ್ಟ್ ಆಮೇಲೆ ಊಟ ಮಾಡೋಕ್ಕಿಂತ ಮೊದಲು ಹೊಲಕ್ಕೆ ಹೋಗಿ ಅದೇನು ಮಾಡಿರ್ತೀವಲ್ಲ ಎಲ್ಲನೂ ಸ್ವಲ್ಪ ಹೊಲಕ್ಕೆ ಹೋಗಿ ಬರಬೇಕು. ಸೊ ಹಂಗೆ ತೋರಿಸ್ತನು ಯಾವ ರೀತಿ ಅಂತ. ಈಗ ದೇವರಿಗೆ ತೋರ್ಸಾಕ ಹೋಗಾತನು. ಸೊ ಫಸ್ಟ್ ದೇವ್ರಿಗೆ ಹೋಗಿ ತೋರಿಸ್ಕೊಂಡು ಬರ್ತೀವಿ. ಇವಾಗ ದೇವ್ರಿಗೆ ಪಾನ ಹಿಡಿಯೋದು. ಸೊ ಇದ್ರ ಕಡುಬು, ಸಜ್ಜಿ ರೊಟ್ಟಿ, ದೆನ್ ಮೊಸರನ್ನ, ಸೊ 5 ಥರ ವೆಜಿಟೇಬಲ್ಸ್ ಹಾಕಿದ್ದು ಬಾಜಿ. ಸೊ ಫಸ್ಟ್ ಇವಾಗ ದೇವ್ರಿಗೆ ಹಿಡಿದ ಆಮೇಲೆ ಹೊಲಕ್ಕೆ ಹೋಗಿ ಹೊಲಕ್ಕೆಲ್ಲ ಸ್ವಲ್ಪ ಚಳಿ ಯಾಕಂತಂದ್ರೆ ನಿಮ್ಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಗಾಯ್ಸ್ ಇವಾಗ ನಮ್ಮ ಹೊಲಕ್ಕೆ ಹೋಗಾತನು. ನಮ್ಮ ಹೊಲ ಇರೋದು ನಮ್ಮ ಮನೆ ಹಿಂದೆ. ಸೊ ಅದಕ್ಕೆ ಏನೇನು ಐಟಮ್ಸ್ ಎಲ್ಲ ಹಾಕ್ತಾವಲ್ಲ ಅದನ್ನ ಈ ಥರ ಬುಟ್ಟಿ ಒಳಗೆ ಏನೇನು ಐಟಮ್ಸ್ ಏನೇನು ಅಡುಗೆ ಎಲ್ಲ ಮಾಡಿದ್ದೀರ ಅದನ್ನೆಲ್ಲ ಇಟ್ಕೊಂಡು ಹೋಗಾತನು. ಹಂಗೆ ಸ್ವಲ್ಪ ಪೂಜೆ ಮಾಡಕ್ಕೆ ನೀರು ಬೇಕಲ್ಲ, ಹಂಗೆ ತಲೆಗೆ ಸ್ವಲ್ಪ ನೀರು ತೊಗೊಂಡು ಹೋಗಾತನು. ಸೊ ಗೈಸ್ ಇವಾಗ ಏನು ಹೋಗಾತನು ಇದನ್ನು ಮಾಡೋಣ. ಗೈಸ್ ಈಗ ನಮ್ಮ ಹೊಲದಾಗ ಮೇಬಿ ಇದು ಗೋಧಿ ಹಾಕಿರ್ಬೇಕಿಲ್ಲಿ ನೋಡೋದಿಲ್ಲ ಇದು. ಗೈಸ್ ಈಗ ಹೊಲಕ್ಕೆ ಬಂದೀನಿ. ಹೊಲಕ್ಕೆ ಬಂದ ಗಿಡದ ಕೆಳಗೆ ಈ ಥರ ಪೂಜೆ ಮಾಡಾತನು.
ಗಾಯ್ಸ್, ನಾವು ಯಾಕೆ ಈ ಎಳ್ಳ ಅಮಾಸಿಗೆ ಈ ಥರ ಬಂದ ಒಂದು ಪೂಜಾ ಅಥವಾ ಒಂದೇನು ಟ್ರೆಡಿಷ್ನಲ್ ಯಾಕೆ ಮಾಡ್ತೀವಿ ಅಂತಂದ್ರೆ, ಈ ಸೀಸನ್ ಒಳಗೆ ಎಲ್ಲ ಕಡೆ ಬೆಳೆ ಚೆಂದಾಗಿ ಬಂದಿರ್ತೈತಿ. ಸೊ ಹಂಗೆ ಭೂಮಿ ಹೊಲದಾಗ ನಾವು ಏನೇನು ಬೆಳೆದಿರ್ತೀವಲ್ಲ, ಸೊ ಅದರಿಂದ ನಮ್ಗೆ ಜಾಸ್ತಿ ಬೆಳೆ ಬರಲಿ ಅಥವಾ ಒಂದು ಕೈಂಡ್ ಆಫ್ ಗಾಡ್ಗೆ ಥ್ಯಾಂಕ್ಸ್ ಹೇಳಿ ಭೂಮಿಗೆ ನಾವೇನೇನು ಐಟಮ್ಸ್ ಎಲ್ಲ ಮಾಡಿರ್ತೀವಲ್ಲ, ಸೊ ಅವನ್ನೆಲ್ಲ ಹಾಕಿ ಈ ಥರ ಪೂಜೆ ಮಾಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ನಾವೇನು ಹೊಲದಾಗಿ ಬೆಳೆ ಹಾಕ್ತೀವಲ್ಲ, ಅದು ಇನ್ನೂ ಚಲೋ ತಂಗೆ ಬರಲಿ. ಸೊ ಅದರಿಂದ ನಮಗೇನು ಲಾಸ್ ಆಗೋದು ಅಥವಾ ಅದರಿಂದ ಏನೂ ಇದನ್ನ ಆಗಬಾರ್ದಂತ, ಸೊ ಈ ಥರ ಗಾಡ್ಗೆ ಒಂದು ಥ್ಯಾಂಕ್ಸ್ ಹೇಳೋದ್ರ ಮುಖಾಂತರ ಈ ಥರ ಪೂಜೆ ಎಲ್ಲ ಮಾಡಿ ಈ ಥರ ಒಂದು ಟ್ರೆಡಿಷ್ನಲ್ ಫಾಲೋ ಮಾಡ್ತೀವಿ. ಸೊ ನಾವು ಇವಾಗ 1 ಇಯರ್ ಅಷ್ಟೆಲ್ಲ ಯಾವಾಗಲೂ ಪ್ರತಿ ಇಯರಿಗೆ ಎಲ್ಲ ಭಾಷೆಗೆ ಈ ಥರ ಟ್ರೆಡಿಷ್ನಲ್ ಒಂದು ಫಾಲೋ ಮಾಡ್ತೀವಿ. ಸೊ ನಮ್ಮ ಕಡೆ ಈ ಥರ ನಾವು ಮಾಡ್ತೀವಿ. ಬಟ್ ಬೇರೆ ಹಳ್ಳಿ ಒಳಗೆ ಯಾವ ಥರ ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸೊ ನನಗೆ ಎಷ್ಟು ಗೊತ್ತೈತಿ ಆ ಇನ್ಫಾರ್ಮೇಷನ್ ಹೇಳಿ, ಏನಾರ ಮಿಸ್ಟೇಕ್ ಇದ್ರೆ ಪ್ಲೀಸ್ ನನ್ನ ಇದು ಮಾಡಿರಿ. ಗಾಯ್ಸ್, ಪೂಜಾ ಎಲ್ಲ ಆದಮೇಲೆ ನಮ್ಮ ಮನೆ ಒಳಗೆ ಏನೇನು ಐಟಮ್ಸ್ ಎಲ್ಲ ಮಾಡಿದ್ದೀವಲ್ಲ, ಅವನ್ನೆಲ್ಲ ಈ ಥರ ಹೊಲದಾಗ ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕತ್ತಿದ್ದೀವಿ. ಎದಕ್ಕಂತಂದ್ರೆ ನಾವು ಹೊಲದಾಗ ಏನೇನು ಬೆಳೆದಿರ್ತೈತಿಲ್ಲ ಅದರಿಂದ ನಾವು ಯಾವಾಗಲೂ ಪ್ರತಿದಿನ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತೀವಿ. ಸೊ ಕೈಂಡ್ ಆಫ್ ನೆಕ್ಸ್ಟ್ ಇಯರು ಇದೇ ಥರ ಚಲೋ ತಂಗಿ ಬೆಳೆ ಎಲ್ಲ ಕೊಡಲಿ, ಲಾಸ್ ಆಗಬಾರ್ದು ಅಂತ ಒಂದೇನು ಟ್ರೆಡಿಷ್ನಲ್ ಫಾಲೋ ಮಾಡ್ತೀವಿ. ನಿಮಗೆ ಎಷ್ಟು ಗೊತ್ತೈತಿ ಅಷ್ಟು ನಿಮ್ಗೆ ಈ ವಿಡಿಯೋದಾಗೆಲ್ಲ ಹೇಳೀನಿ. ಅಷ್ಟೇ guys. ಗಾಯ್ಸ್, ಇವತ್ತಿನ ವ್ಲಾಗ್ ಒಳಗೆ ಇಷ್ಟ. ನಿಮಗೇನ್ರೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಏನು ಮಾಡತ್ತನು. ಸೊ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.